ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾ ಮೀರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಬನ್ನಿ, ಇವತ್ತು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ. ಸಂಜೆ ಕೂಡ ಮತ್ತೆ ಹೂವೆಲ್ಲ ಚೇಂಜ್ ಮಾಡ್ತೀನಿ. ಇಲ್ಲಿ ನೈವೇದ್ಯಕ್ಕೆ ಕರ್ಬೂಜ ಆ್ಯಂಡ್ ಜ್ಯೂಸು, ಮಜ್ಜಿಗೆ ಇಟ್ಟಿದ್ದೀನಿ. ಕೋಸಂಬರಿ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ಶ್ರೀರಾಮಂದು ವಿಗ್ರಹ. ಯಾವುದು ಆಂಜನೇಯ, ಸೀತೆ ಹಾಗೆ ಲಕ್ಷ್ಮಣ ಕಾಣ್ತಾ ಇದೆಯಾ? ಹಾಗೆ ಕೋಸಂಬರಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ. ಒಗ್ಗರಣೆ ಕೊಡ್ಕೋಬೋದು, ಇಲ್ಲಾಂದರೆ ಮೆಣಸು ಪೌಡ್ರ್ ಹಾಕ್ಕೋಬೋದು. ಹೆಸರುಬೇಳೆ ನೆನೆಸಿದ್ದೀನಿ. ಕ್ಯಾರೆಟ್ ಹಾಕ್ಕೊಳ್ಳಿ, ಬೇಕಾದರೆ ನಿಂಬೆಹಣ್ಣು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ಹೆಸರುಬೇಳೆ ಸ್ವಲ್ಪ ಜಾಸ್ತಿ ನೆನೆಸಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊತೀನಿ. ಹಾಗೆ ಕೂಡ ಇದು ಕರ್ಬೂಜ ಜ್ಯೂಸು, ಮಜ್ಜಿಗೆ. ಮಧ್ಯಾಹ್ನ ಊಟಕ್ಕೆ ಮುದ್ದೆಗೆ ಇಟ್ಕೊಂಡಿದ್ದೀನಿ, ಬಾಣಲಿ ಮುದ್ದೆ. ರೈಸ್ ಕೂಡ ಮಾಡ್ಕೋಬೇಕು. ಹಾಗೆ ಮೊಳಕೆ ಕಟ್ಟಿದ್ದು ಸಾಂಬಾರು. ಇದರಲ್ಲಿ ಒಟ್ಟು 7 ಥರ ಸಪ್ತ ಕಾಳುಗಳು ಹಾಕಿದ್ದೀನಿ. ಕಾಪುರ ಕಡಲೆಕಾಳು, ಕಡಲೆಕಾಳು, ಬಟಾಣಿ, ಹೆಸ್ರು ಕಾಳು, ಅಲಸಂದೆ ಕಾಳು, ಹುಳ್ಳಿಕಾಳು, ಅವರೆಕಾಳು ಎಲ್ಲ 7 ಥರ ಮಾಡ್ಕೊಂಡಿದ್ದೀನಿ. ಸಮ್ಮರ್ ಇರೋದ್ರಿಂದ ಮೊಳಕೆ ಕಾಳು ತುಂಬ ಒಳ್ಳೆಯದು. ಯಾವುದೇ ರೀತಿ ಮಸಾಲೆ ಇಟ್ಟಿಲ್ಲ. ಸ್ವಲ್ಪ ಅಚ್ಕಾದ ಪುಡಿ, ಧನಿಯಾ ಪುಡಿ, ಹುರ್ಗಡ್ಲೆ, ಟೊಮೆಟೊ, ಈರುಳ್ಳಿ, ತೆಂಗಿನಕಾಯಿ ಮಾತ್ರ ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಹಾಕ್ತೀನಿ. ಉಪ್ಪು ಹಾಕಿ, ನೀರು ಹಾಕಿ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ. ಮೊಳಕೆ ಕಾಳು ತುಂಬ ಒಳ್ಳೆಯದು. ಈಗ ಮಧ್ಯಾಹ್ನ ಆಲ್ಮೋಸ್ಟ್ 2 ಗಂಟೆ ಆಗ್ತಾಯಿದೆ. ಈಗ ಮುದ್ದೆ, ಬಾಣಲೆ ಮುದ್ದೆ ಈ ಥರ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈ ಬೌಲಲ್ಲಿ ಒಂದು ಅರ್ಧ ಮುಕ್ಕಾಲು ಹಾಕ್ಕೊಂಡ್ರೆ ರಾಗಿ ಹಿಟ್ಟು ದಪ್ಪದೊಂದು ಮುದ್ದೆ ಆಗುತ್ತೆ. ಕನ್ಸಿಸ್ಟೆನ್ಸಿ ತೆಳಬೇಕು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ. ಗಟ್ಟಿಯಾಗಿ ಮುದ್ದೆ ಬೇಕು ಅಂದರೆ ಸ್ವಲ್ಪ ಹಿಟ್ಟು, ರಾಗಿ ಹಿಟ್ಟು ಕಡಿಮೆ ಹಾಕ್ಕೊಳ್ಳಿ. ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ವುಡನ್ ಸ್ಪ್ಯಾಚುಲದಲ್ಲಿ. ಮೊಳಕೆ ಕಾಳು ಸಾಂಬಾರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಮ್ಮರ್ ಇರೋದ್ರಿಂದ ಜ್ಯೂಸಸ್ ಎಲ್ಲ ಜಾಸ್ತಿ, ಡೈಲಿ ಲೆಮನ್ ಜ್ಯೂಸ್ ಕೊಟ್ಟರೆ ತುಂಬ ಒಳ್ಳೆಯದು. ಬೇರೆದೆಲ್ಲ ಫ್ರೂಟ್ಸ್ ಕಾಸ್ಟ್ಲಿ ಅಂದರೆ ಕರ್ಬೂಜ ಜ್ಯೂಸು, ಆ್ಯಪಲ್, ದಾಳಿಂಬೆ ಹಣ್ಣು, ಕಿವಿ ಹಣ್ಣು, ಬೆಣ್ಣೆಹಣ್ಣು, ಇದು ಬನಾನಾ ಎಲ್ಲ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ದ್ರಾಕ್ಷಿ, ಆರೆಂಜು ಎಲ್ಲ, ಕಲ್ಲಂಗಡಿ ಹಣ್ಣು ಜ್ಯೂಸ್ ಎಲ್ಲ ಇಷ್ಟ. ನಿಮ್ಗೆ ಯಾವ ಜ್ಯೂಸ್ ಅಂದರೆ ಇಷ್ಟ? ನೀವು ಹಣ್ಣು ಹಚ್ಕೊಂಡು ಜಾಸ್ತಿ ತಿಂತೀರಾ, ಜ್ಯೂಸ್ ಮೂಲಕ ಕುಡಿತೀರಾ? ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಬಾಯ್. ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಲೈವಲ್ಲಿ, ವಿಡಿಯೋದಲ್ಲಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.